ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಾಚಪ್ಪ ಅಂತ, ಗುಂಡ್ಲುಪೇಟೆ ತಾಲೂಕು ಹೊನ್ನೇಗೌಡನಹಳ್ಳಿ, ಚಾಮರಾಜನಗರ ಜಿಲ್ಲೆ. ಸರ್, ಈ ಒಂದು ತಬಲಾ ವಾದನವನ್ನು ತಾವು ಎಷ್ಟು ವರ್ಷಗಳಿಂದ ನೀವು ಈ ಒಂದು ಕಲಾವೃತ್ತಿಯನ್ನು ಮಾಡ್ತಾಯಿದ್ದೀರಿ? ಸರ್ ನಾನೊಂದು 20 ವರ್ಷದಿಂದ ಮಾಡ್ತಾಯಿದ್ದೀನಿ ಗುರುಗಳೇ. ಸುಮಾರು ಯಾವ್ಯಾವ ಊರಲ್ಲಿ, ಯಾವ್ಯಾವ ತಾಲೂಕಲ್ಲಿ, ಯಾವ್ಯಾವ ಜಿಲ್ಲೆಗಳಲ್ಲಿ ನೀವು ಇಲ್ಲಿ ತನಕ ಎಷ್ಟು ಕಾರ್ಯಕ್ರಮಗಳನ್ನು ತಾವು ನೀಡಿದ್ದೀರಿ? ಗುರುಗಳೇ, ನಾನು ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ, ಈ ಡಿಸ್ಟಿಕಲ್ಲಿ ಮಂಡ್ಯ, ಚಾಮರಾಜನಗರ, ಹಾಗೆ ಕೊಡಗು, ಆಂಧ್ರ, ಈ ಕಡೆ ತಮಿಳುನಾಡು ಎಲ್ಲ ಕಾರ್ಯಕ್ರಮದಲ್ಲಿ ಕೊಟ್ಕೊಂಡು ಬಂದಿದ್ದೀನಿ ಗುರುಗಳೇ. ಹಾಗೆ ರಾಜು ಅವರೇ, ಹೇಳಿ ಸರ್. ಈ ಒಂದು ತಬಲಾ ವಾದನದ ಈ ಒಂದು ಕಲಾ ಸೇವೆಯನ್ನು ಇಲ್ಲಿ ತನಕ ತಾವು ಮಾಡ್ಕೊಂಡು ಬಂದಿದ್ದೀರಿ. ಈ ಕಲಾ ಸೇವೆಯ ಈ ತಬಲಾ ವಾದನದಲ್ಲಿ ನಿಮ್ಮ ಜೀವನದ ಒಂದು ಏಳು ಬೀಳಿಗಳ ಬಗ್ಗೆ ಹೇಳಿ ಸರ್. ಗುರುಗಳೇ, ನಾನೇನು ಹೇಳಿ, ನಮ್ಮ ತಂದೆ ತೀರ್ಕೊಂಡ್ರು, ನನಗೆ ಯಾರು ದಿಕ್ಕಿಲ್ದಾಗಾದರು. ನನ್ನ ಕೈ ಹಿಡ್ದಂತಾರೆ ಮಳವಳ್ಳಿ ಮಹದೇವ ಸ್ವಾಮಣ್ಣವರು, ನನ್ನ ಕೈ ಹಿಡ್ದವರು ಮಳವಳ್ಳಿ ಮಹದೇವ ಸ್ವಾಮಣ್ಣವರು. ಹಾಗೆ ನಾನು ವಿದ್ಯೆ ಕಲ್ತಿದ್ದು ಅಂದರೆ ಕೆಬ್ಬೆಪುರದ ನಮ್ಮ ಗುರುಗಳಾದಂಥ ನಮ್ಮ ದೊಡ್ಡಪ್ಪ ರಾಚಪ್ಪನವರಿಂದ ನಾವು ವಿದ್ಯೆ ಕಲ್ತ್ಕೊಂಡು ಇವತ್ತು ದಿವಸದಲ್ಲಿ ಅವರಿಂದ ಒಂದು ತುತ್ತು ಅನ್ನ ತಿಂತೀವಿ ನಾವು. ಹಾಗೆ ಇವತ್ತು ನಾನು ಬೆಳಿಬೇಕಾದ ಕಾರಣ ಆದರೆ ಕೆಬ್ಬೆಪುರದ ನಮ್ಮ ಗುಂಡ್ಲುಪೇಟೆ ತಾಲೂಕು ಕೆಬ್ಬೆಪುರದ ರಾಚಪ್ಪ ಅವರ ಕಾರಣ. ಅವ್ರ ಮಗನಾಗಿದ್ದಾಗ ಸಿದ್ದರಾಜು, ಹಾಗೆ ನಮ್ಮ ಅಪ್ಪವರು ಅವ್ರ ಜೊತೆಗೆ ಒಡನಾಡಿ ಅವರಿಂದ ನಾವು ಅನ್ನ ತಿಂತ್ಕೊಂಡು ಇವತ್ತು ಮಳವಳ್ಳಿ ಮಹದೇವ ಸ್ವಾಮಣ್ಣವರ ಜೊತೆಗೆ ನಾವು ಒಡನಾಡಿ ಮಾಡ್ತಾಯಿದ್ದೀವಿ ಗುರುಗಳೇ. ಈಗ ನೀವು ಹೇಳಿ, ಇಷ್ಟು ವರ್ಷದಿಂದ ಈ ಒಂದು ತಬಲಾ ವಾದನವನ್ನು ಬರ್ತಾ ಬರ್ತಿದ್ದೀರಲ್ಲ, ಈ ಒಂದು ತಯಾರಿ ಇದೆ ನಮ್ಮ ಅಂಗಳದಲ್ಲಿ. ಆವಾಗಲಿಂದ ನಾನು ತಂಬೂರಿ ಕತೆಗೆಲ್ಲ ಹೋಗ್ತಾಯಿದ್ದೆ. ತಂಬುಡಿ, ಕಂಸಾಳೆ, ತಂಬೂರಿ, ಕಂಚಿ, ಘಟಂ, ಡಕ್ಕಿ ಎಲ್ಲ ನುಡಿಸ್ತಾಯಿದ್ದೆ ಸರ್ ನಾನು. ಈ ಒಂದು ಕಲೆ ನಿಮ್ಮ ವಂಶದಲ್ಲಿ ಯಾರಾದರೂ ಈ ಥರ ತಬಲಾ ವಾದನವನ್ನು ನುಡಿಸ್ತಾ? ನಮ್ಮ ತಂದೆಯವರ ತಾಯಿ ಅಂದರೆ ಕುಂಡಮ್ಮ, ಅವ್ರ ಪಾಪ 2 ಕಣ್ಣುಗಳು ಕಾಣಲಿಲ್ಲ. ಅಲ್ಲಿಂದ ನಮ್ಮ ಅಪ್ಪನ ಅವರೇ ಸಾಕಿದ್ದು ಕಣ್ಣು ಕಾಣ್ತಿದ್ದವರು. ಅವರಿಂದ ನಾವು ಕಲ್ತಿದ್ದು ಸರ್. ರಾಗಿ ಬೀಸ ಪದಗಳೆಲ್ಲ ಆಡ್ತಿದ್ರು. ರಾಗಿ ಬೀಸ ಪದಗಳನ್ನು ನಿಮ್ಮ ಅಮ್ಮ ಅವರು ಆಡಿರ್ತಕ್ಕಂಥ 1-2 ಲೈನ್ ಆಡಿ ಸರ್. ಆಡ್ತೀನಿ ಸರ್, ಆಡ್ತೀನಿ ಅಂತ. ಬಣಜಿ ಎನ್ನುವುದೇನೋ ಸೊಲ್ಲೆ, ಬಿಡುಸಯ್ಯ ಶಂಭೋ ಶಿವನೇ, ಎತ್ತ ಕಾಲಲ್ಲಿ ಒದ್ದ ಕರ್ಮ, ತತ್ತ ಕಂದನೆ ಮೊದಲಿಲ್ಲ. ಇದು ಸರ್ ಆಡ್ತಿದ್ದು. ತುಂಬ ಅದ್ಭುತವಾಗಿ ಒಂದು ಈ ತಬಲಾ ವಾದನದ ಜೊತೆಯಲ್ಲಿ ಅದ್ಭುತವಾದ ಒಂದು ಕಂಠಸಿರಿಯನ್ನು ಹೊಂದಿದ್ದಾರೆ. ಹಾಗಾಗಿ ಇರಲಿ ಸರ್, ಸಿದ್ದಪ್ಪಾದಿ ಮೇಲೆ ಕುರಿತಾದ ಒಂದು ಭಕ್ತಿ ಗೀತೆಯನ್ನು ಎರಡು ಸಾಲಲ್ಲಿ ಹೇಳಿ ಸರ್. ಯಾರಿಗೆ ಒಲಿದೆಯ ಲಿಂಗಯ್ಯ, ಕಂಡಕ್ಕೆ ಒಲಿದೆಯ ಸ್ವಾಮಿ, ಭಕ್ತರಿಗೊಲಿದೆಯ. ಅದ್ಭುತ ಅದ್ಭುತ ಸರ್. ಹಾಗೆ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಮಳವಳ್ಳಿ ಮಹದೇವ ಸ್ವಾಮಿ ರವರ ಒಂದು ಟೀಮಲ್ಲಿ ತಾವು ವರ್ಕ್ ಮಾಡ್ತಾ ಇದ್ದೀರಿ. ಹಾಗಾಗಿ ಅವರ ಬಗ್ಗೆ 1-2 ಹಿತ ವಚನಗಳು. ಹೌದು ಸರ್. ಅಂದರೆ ಸರ್, ಆವಾಗ ನಾನು ತಂಬೂರಿ ಕತೆಗೆಲ್ಲ ಹೋಗ್ತಾಯಿದ್ದೆ. ಅಂದರೆ ತಂಬೂರಿ, ತಾಳ, ದಂಬಡಿ, ಕಂಚಿ, ಡಕ್ಕಿ ಎಲ್ಲ ನುಡಿಸ್ಕೊಂಡು ನಾನು ಬರ್ತಾಯಿದ್ದೆ. ಆಗೋ ಯಾರೋ ಒಬ್ಬರು ಹೇಳಿದರು, ತಬಲಾ ಇವ್ರಿಗೆ ಕಲಿಸ್ಬಿಟ್ರೆ ಒಳ್ಳೆ ವಿದ್ವಾನ್ ಆಗ್ತೀನಿ ಅಂತ. ಹಾಗೆ ಅವರ ಆಶೀರ್ವಾದದಿಂದ ನಮ್ಮ ಅಪ್ಪ ಹೋಗಿ ತಬಲಾ ತಗೊಂಡು ಬಂದಿದ್ದರು. ಆವಾಗ ತಬಲಾ ಕಲ್ತ್ಕೊಂಡು ಹೇಗೋ ಜೀವನ ನಡೆಸ್ತಾಯಿದ್ದೀನಿ ಗುರುಗಳೇ. ರಾಜವರೇ, ಹೇಳಿ. ಹಾಗೆ ನೀವು ವರ್ಷದಲ್ಲಿ ಎಷ್ಟು ತಿಂಗಳು ಕಾರ್ಯಕ್ರಮವನ್ನು ತಾವು ನೀಡ್ತೀರಿ ಸರ್? ಒಂದು ತಿಂಗಳಲ್ಲಿ 25 ಕಾರ್ಯಕ್ರಮ ಕೊಡ್ತೀವಿ ಸರ್. ಅಂದರೆ ತಿಂಗಳಲ್ಲಿ ಒಂದು 25 ಕಾರ್ಯಕ್ರಮ ಸಿಗುತ್ತೆ. ಆದರೆ 5 ನೈಟು ರೆಸ್ಟು. ಯಾಕೆ ನಮ್ಗೆ ರೆಸ್ಟ್ ಬೇಕಲ್ಲ. ಹೌದು ಹೌದು. ಬೆಳಿಗ್ಗೆ ಡೇ ಇರ್ತದೆ, ನೈಟು ಡೇ ಇರ್ತದೆ. ರಾಜವರೇ, ಹಾಗೆ ಹೇಳಿ ಸರ್. ಈ ಒಂದು ತಬಲಾ ವಾದನವನ್ನು ನುಡಿಸೋದಕ್ಕೆ ತಮಗೆ ಪ್ರೇರಣಾಕರ್ತರು ಯಾರು? ನಿಮ್ಮ ವಂಶದಲ್ಲಿ ಯಾರಾದರೂ ಈ ಥರ ಕಲಾವಿದರು ಇದ್ದೀರಾ? ಅಂದರೆ ನಮ್ಮ ಅಜ್ಜಿ ಇದ್ದರು, ನಮ್ಮ ಅಪ್ಪ ಅವ್ರ ತಾಯಿ. ಅಂದರೆ ಬ್ಲೈಂಡ್ ಅವರು, ಕಣ್ಣು ಕಾಣ್ತಿರ್ಲಿಲ್ಲ ಪಾಪ ಅವ್ರಿಗೆ. ಅವರು ಶೋಭಾನ ಪದದಲ್ಲಿ ಎತ್ತದ ಕೈ. ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಬಾಚಳ್ಳಿ ಕುಂಡಮ್ಮ ಅಂದರೆ ಹೆಸರೋಸ್ಕ ಅವರು ಆಡಿರ್ತಕ್ಕಂತಹ ಒಂದು ಜಾನಪದ ಗೀತೆ ನಿಮ್ಗೆ ನೆನಪಲ್ಲಿದ್ದರೆ ಅದನ್ನು ಆಡ್ಬೋದಾ? ಆಡ್ತೀನಿ ಸರ್. ಆಡಿ.
ಹಾಡಿಡಿ ರಾಗಗಳ ನುಡಿಸಿರಿ ತಾಳಗಳ ಹತ್ತಿರಿ ದೀಪಗಳ ತೂಗಿರಿ ಜ್ಯೋತಿಗಳ ಇದು ಸರ್ ಆಡ್ತಿದ್ದು. ಹಾಗೆ ನಿಮ್ಮ ಬಹಳ ಒಂದು ತಬಲಾ ವಾದನದ ಜೊತೆಯಲ್ಲಿ ಅದ್ಭುತವಾದ ಒಂದು ಕಂಠಸಿರಿಯನ್ನು ಹೊಂದಿದ್ದೀರಿ. ಹಾಗಾಗಿ ಇನ್ನೊಂದು ನಮಗೋಸ್ಕರ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರ ಮೇಲೆ ಕುರಿತಾದಂಥ ಒಂದು ಭಕ್ತಿಗೀತೆಯನ್ನು ಹಾಡಿ ಸರ್. ಆಡ್ಬೇಕು ಸರ್. ನಿನ್ನ ದಾಸನಾಗಿ ಅರಿಗೆ ಒಲಿದೇಯ ಲಿಂಗಯ್ಯ ಕಂಡಕ್ಕೆ ಒಲಿದೇಯ. ನಮ್ಮ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಕೊನೆಯದಾಗಿ ನಿಮಗೆ ಈ ಒಂದು ತಬಲಾ ವಾದನಕ್ಕೆ ಸಹಕಾರ ಕೊಟ್ಟಂತಹ ಹಲವಾರು ಜನಗಳು ಇರ್ಬೋದು, ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮೀಯರು, ಅವ್ರ ಬಗ್ಗೆ ಒಂದೆರಡು ಮಾತುಗಳು ಸರ್. ಅಂದರೆ ನನಗೆ ಆತ್ಮೀಯ ಗೆಳೆಯರಾದಂಥ ಮಳವಳ್ಳಿ ಮಹದೇವಸ್ವಾಮಿ ಅವ್ರ ಕಿರಿಮಗ ಎಂ ಮಹೇಂದ್ರ ಹಾಗೂ ಮಿಮಿಕ್ರಿ ರಾಜು ನಮ್ಮ ಅಣ್ಣ ಗುಂಡ್ಲಪೇಟೆಯವರು, ಅವ್ರ ಚಾನಲೇ ಇದು. ಹಾಗೆ ಬಂಗಾರ ನಾಯಕರು ನಮಗೆ ಎಂಕರೇಜ್ ಕೊಟ್ಟಂಥ ಕಲಾವಿದರು. ಸರ್, ಭಾಳ ಅದ್ಭುತವಾಗಿ ತಾವು ಈ ಒಂದು ತಬಲಾ ವಾದನದ ಬಗ್ಗೆ ಹಾಗೂ ಮತ್ತು ನಿಮ್ಮ ಈ ವೃತ್ತಿ ಬದುಕಿನ ಬಗ್ಗೆ ಹಲವಾರು ಮಜುರುಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಹಾಗಾಗಿ ನಮ್ಮ ಚಾನಲ್ನ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಕೊನೆಯದಾಗಿ ಸರ್, ಮಳವಳ್ಳಿ ಮಹದೇವಸ್ವಾಮಿ ಅವರು ಈ ಕರುನಾಡು ಕಂಡಂತಹ ಅದ್ಭುತವಾದಂತಹ ಒಂದು ಜಾನಪದ ಶೈಲಿಯ ಮಳವಳ್ಳಿ ಮಹದೇವಸ್ವಾಮಿಯವರು ಅದ್ಭುತವಾಗಿ ಹಾಡುಗಳನ್ನ ಹಾಡಿ ಮತ್ತು ಸಿದ್ದಪ್ಪಾಜಿ ಕತೆ, ಶಂಕಮ್ಮನ ಕತೆ, ಇನ್ನೂ ಹಲವಾರು ಜಾನಪದ ಕತೆ, ಆಲಮಡಿ ಜುಂಜೇಗೌಡನ ಕತೆ, ಮೈದಾಳ ರಾಮನ ಕತೆ, ಚಾಮುಂಡೇಶ್ವರಿ ಕತೆ, ನಂಜುಂಡೇಶ್ವರನ ಕತೆ, ಸಟ್ಟಿ ಸರ್ಗೂರು ಮೂಗಪ್ಪನ ಕತೆ. ಹಾಗಾಗಿ ಅವರು ರಾಜ್ಯ ಪ್ರಶಸ್ತಿಗೆ ಕೂಡ ಭಾಜನರಾಗಿ ಪ್ರಶಸ್ತಿ ತಗೊಂಡಿದ್ದಾರೆ. ಹಾಗಾಗಿ ಅವರ ಕುರಿತು ತಮ್ಮ ಒಂದು ಎರಡು ಮಾತುಗಳು ಅವ್ರ ಬಗ್ಗೆ ನಾವೇನು ಮಾತಾಡಿಲ್ಲ ಗುರುಗಳೇ, ಯಾಕೆಂದರೆ ಅವರೇ ನಮಗೆ ಅನ್ನ ನೀಡುವಂಥ ಗುರುಗಳು. ಅವರಿಂದ ನಾವು ಅಂತೂ ಅನ್ನ ತಿಂತಾಯಿದ್ದೀವಿ ಇವತ್ತು. ಅವ್ರ ಬಗ್ಗೆ ನಾವೇನು ಮಾತಾಡೋದು ಅಂತ ಏನಿಲ್ಲ. ನಿಮ್ಮ ತಂದೆ ಇಲ್ಲ ಸರ್, ತಾಯಿ ಇದ್ದಾರೆ. ತಂದೆ ತೀರೋಗಿ ನಾನು 7 ತಿಂಗಳಾಯಿತು, 7-8 ತಿಂಗಳಾಯಿತು ಗುರುಗಳೇ. ಅಣ್ಣ ಇದ್ದಾರೆ, ತಮ್ಮ ಇದ್ದಾನೆ, ನಾನೇ 2ನೇವನು ಸರ್. ನಿಮ್ಮ ಮ್ಯಾರೇಜ್ ಆಗಿದೆಯಾ ಸರ್? ಇಲ್ಲ ಸರ್, ಅಣ್ಣನಿಗೊಬ್ಬನಿಗಾಗಿದೆ, ನನಗಾಗಿಲ್ಲ. ಹುಡುಗಿ ನೋಡ್ತಾ ಇದ್ದೀವಿ, ಯಾರೂ ಹುಡುಗಿ ಕೊಡ್ತಾ ಇಲ್ಲ. ಎಲ್ಲ ಗೌರ್ಮೆಂಟ್ ಕೆಲಸ ಅಂತ ಕೇಳ್ತಿದ್ದಾರೆ. ಸರ್, ರೈತರ ಮಕ್ಕಳು, ನೀವು ರೈತರಿಗೆ ಕೆಲವರು ಹೆಣ್ಣು ಕೊಡಲ್ಲ ಅಂತ ಹೇಳ್ತಾರೆ, ಇದಕ್ಕೇನು ಏನು ಹೇಳ್ತಾರೆ? ಅಯ್ಯೋ ಸರ್, ನಾವೇನು ಹೇಳೋಕ್ಕೆ ಅದಕ್ಕೆ ಹೇಳಿಲ್ವ ಅಣ್ಣವರು, ಮಳವಳ್ಳಿ ಮಹದೇವಣ್ಣ. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್. ಹಾಗಾಗಿ ನಿಮ್ಮ ಒಂದು ಈ ತಬಲಾವಾದ ಅಂದರೆ ಸರ್, ಇನ್ನೊಂದು ನಾವು ಕಲೆಯಲ್ಲಂತ ಮಾಡುವಂಥ ನಮ್ಮ ವೃತ್ತಿಯಲ್ಲಿರೋಂಥವ್ರು ಸರ್, ಇಂಜಿನಿಯರ್ ಆಗಲಿ, ಡಾಕ್ಟ್ರೇ ಆಗಲಿ, ಯಾರೇ ಆಗಲಿ ಪಾಪ, ಅವರು ತಿಂಗಳಿಗೊಂದ್ಸರಿ ಸಂಬಳ ಕಾಣೋದು. ಅಂದರೆ ನಾವು ದಿನ ಸಂಬಳ ತಗೋದು. ಅಂದರೆ ನಮಗೇನೇ ಬೆಲೆ ಇಲ್ಲ ಪಾಪ. ಏನು ಮಾಡೋಗಿದ್ದು? ಎಲ್ಲ ಗೌರ್ಮೆಂಟ್ ಕೆಲಸ ಏನು ಮಾಡೋಗಿದ್ದು ಗುರುಗಳೇ? ಅದರಿಂದಾಗಿ ನಮಗೆ ಎಲ್ಲೂ ದೊರಕ್ತಾ ಇಲ್ಲ. ಅದ್ರ ದಯಮಾಡಿ ಯಾರು ಇದ್ದವ್ರು ಬೇಕಾರೆ ನೋಡಿ ಆಯ್ತೀವಿ. ಇಲ್ಲ ಬಿಡಿ, ಆಯಿತು. ಹಾಗಾಗಿ ತಾವು ಈ ಒಂದು ತಬಲಾ ವಾದನದ ವೃತ್ತಿ ಬದುಕಿನ ಹಲವಾರು ಮಜಲುಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ. ಹಾಗಾಗಿ ತಮಗೆ ನಮ್ಮ ಚಾನಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ರಾಜು ಅವರೇ. ನಮಸ್ಕಾರ. ಶರಣಾರ್ಥಿ ಗುರುಗಳೇ.